ಪೂಜ್ಯರಾದ ಭಗವದ್ಬಂಧುಗಳೇ, ಅಷ್ಟಾವಕ್ರ ಗೀತೆಯಲ್ಲಿ 18ನೇ ಅಧ್ಯಾಯದಿಂದ ಈಗ ನಾವು ಮುಂದಕ್ಕೆ ಅಧ್ಯಯನವನ್ನು ಮಾಡಿಕೊಳ್ಳಬೇಕಾಗಿದೆ. ಅಧ್ಯಾಯ 18. ಅಷ್ಟಾವಕ್ರರು ಹೇಳುತ್ತಿರುವರು. ಯಾವ ಬೋಧದ ಉದಯದಿಂದ ಈ ಭ್ರಮೆ ಸ್ವಪ್ನದಂತೆ ಆಗುವುದೋ ಅಂತಹ ಸ್ವಭಾವತಃ ಸುಖೈಕ ರೂಪವಾದ ತೇಜಸ್ಸಿಗೆ ನಮಸ್ಕಾರ. ಅಖಿಲ ಪದಾರ್ಥಗಳನ್ನು ಸಂಗ್ರಹಿಸಿ ಒಬ್ಬನು ಬೇಕಾದಷ್ಟು ಭೋಗಗಳನ್ನು ಅನುಭವಿಸಬಹುದು. ಆದರೆ ಇವುಗಳನ್ನೆಲ್ಲ ತ್ಯಜಿಸದೇ ಇದ್ದರೆ ಎಂದಿಗೂ ಸುಖಿಯಾಗಲಾರ. ಯಾರ ಅಂತರಾತ್ಮ ಕರ್ತವ್ಯವೆಂಬ ದುಃಖದ ಮಾರ್ತಾಂಡ ಜ್ವಾಲೆಯಿಂದ ದಗ್ಧವಾಗಿದೆಯೋ ಅವನಿಗೆ ಶಾಂತಿ ಅಮೃತಧಾರೆ ಇಲ್ಲದೆ ಇದ್ದರೆ ಸುಖವೆಲ್ಲಿಯದು. ಪ್ರಪಂಚ ಕೇವಲ ಭಾವನಾ ಮಾತ್ರ, ನಿಜವಾಗಿಯೂ ಅದು ಇಲ್ಲ. ಭಾವ ಅಭಾವ ಎರಡನ್ನೂ ಅರಿಯಬಲ್ಲ ಸ್ವಭಾವದವರು ಎಂದಿಗೂ ಇಲ್ಲದೆ ಹೋಗುವುದಿಲ್ಲ. ಯಾವ ಆತ್ಮ ನಿರ್ವಿಕಾರವಾಗಿ ನಿರಾಯಾಸವಾಗಿ ನಿರಂಜನವಾಗಿದೆಯೋ ಅದು ದೂರವೂ ಅಲ್ಲ, ಸಂಕೋಚವೂ ಅಲ್ಲ. ಅದು ಯಾವಾಗಲೂ ತನ್ನ ಸಹಜ ಸ್ಥಿತಿಯಲ್ಲೇ ನೆಲೆಸಿರುವುದು. ವ್ಯಾಮೋಹ ಸರಿದೊಡನೆಯೇ ಆತ್ಮಸ್ವರೂಪ ಅರಿತೊಡನೆಯೇ ಆವರಣ ಮಾಯವಾಗಿ ಅವನು ಭೀತಶೋಕನಾಗುತ್ತಾನೆ. ಸಮಸ್ತವೂ ಕಲ್ಪನೆ. ಆತ್ಮ ಮುಕ್ತವಾದುದು, ಸನಾತನವಾದುದು. ಇದನ್ನು ಅರಿತ ಧೀರ ಮಗುವಿನಂತೆ ವರ್ತಿಸುವನು. ಆತ್ಮನೇ ಬ್ರಹ್ಮ. ಭಾವ ಅಭಾವಗಳೆಲ್ಲ ಕಲ್ಪನೆ ಎಂದು ಅರಿತ ನಿಷ್ಕಾಮಿಯು ಇಚ್ಛಿಸುವುದೇನನ್ನು, ಮಾಡುವುದೇನನ್ನು, ಅರಿಯುವುದೇನನ್ನು? ಸರ್ವವೂ ಆತ್ಮಮಯ ಎಂದು ನಿಶ್ಚಯ ಮಾಡಿಕೊಂಡಿರುವ ಯೋಗಿ ಮೌನವಾಗುವನು. ಅವನಲ್ಲಿ ಇದು ನಾನು, ಇದು ನಾನಲ್ಲ ಎಂಬ ಭಾವನೆ ಅಳಿದು ಹೋಗಿದೆ. ಪ್ರಶಾಂತಿಯನ್ನು ಪಡೆದ ಯೋಗಿಯಲ್ಲಿ ವಿಕ್ಷೇಪವೂ ಇಲ್ಲ, ಏಕಾಗ್ರವೂ ಇಲ್ಲ, ಅತಿಜ್ಞಾನವೂ ಇಲ್ಲ, ಮೌಢ್ಯವೂ ಇಲ್ಲ. ಅವನಿಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ನಿರ್ವಿಕಲ್ಪ ಸ್ವಭಾವದಲ್ಲಿ ನೆಲೆಸಿದ ಯೋಗಿಗೆ ಸ್ವರ್ಗವಾಗಲಿ, ಭಿಕ್ಷಾವೃತ್ತಿಯಾಗಲಿ, ಲಾಭವಾಗಲಿ, ನಷ್ಟವಾಗಲಿ, ಜನವಾಗಲಿ, ವನವಾಗಲಿ ಯಾವ ವಿಶೇಷವೂ ಇರುವುದಿಲ್ಲ. ಇದನ್ನು ಮಾಡಿದೆ, ಇದನ್ನು ಮಾಡಿಲ್ಲ ಎಂಬ ಭಾವವನ್ನು ಅತಿಕ್ರಮಿಸಿದ ಯೋಗಿಗೆ ಧರ್ಮ, ಅರ್ಥ, ಕಾಮ, ವಿವೇಕದಿಂದ ಏನೂ ಪ್ರಯೋಜನವಿಲ್ಲ. ಜೀವನ್ಮುಕ್ತನಾದ ಯೋಗಿಗೆ ಯಾವ ಕರ್ತವ್ಯವೂ ಇಲ್ಲ. ಹೃದಯದಲ್ಲಿ ಯಾವ ವಾಸನೆಯೂ ಇಲ್ಲ. ಕೇವಲ ಜೀವನಕ್ಕಾಗಿ ಅವನ ಕ್ರಿಯೆಗಳು. ಸರ್ವ ಸಂಕಲ್ಪ ಸೀಮೆಗೆ ಅತೀತವಾದ ವಿಶ್ರಾಂತಿಯಲ್ಲಿ ನೆಲೆಸಿರುವ ಮಹಾತ್ಮನಿಗೆ ಮೋಹವೆಲ್ಲಿಯದು, ಪ್ರಪಂಚವೆಲ್ಲಿಯದು, ಧ್ಯಾನವೆಲ್ಲಿಯದು, ಮುಕ್ತಿ ಎಲ್ಲಿಯದು? ಯಾರು ವಿಶ್ವವನ್ನು ನೋಡುತ್ತಿರುವರೋ ಅವರು ಇಲ್ಲವೆಂದು ಸಾಧಿಸಲು ಪ್ರಯತ್ನಿಸಬಹುದು. ವಾಸನೆ ಇಲ್ಲದವನು ನೋಡುವುದೇನು? ಅವನು ನೋಡಿದರೂ ಮಾಡುತ್ತಿಲ್ಲ. ಯಾರು ಪರಬ್ರಹ್ಮನನ್ನು ನೋಡಿದವರೋ ಅವರು ನಾನೇ ಬ್ರಹ್ಮ ಎಂದು ಚಿಂತಿಸಬಹುದು. ಯಾರು ಚಿಂತಾತೀತನಾಗಿ ಹೋಗಿರುವನೋ, ಅದ್ವಿತೀಯನಾಗಿರುವನೋ ಅವನು ಯಾವುದನ್ನು ಕುರಿತು ಚಿಂತಿಸುವುದು? ಯಾರು ತನ್ನಲ್ಲಿ ವಿಕ್ಷೇಪವನ್ನು ಕಾಣುವನೋ ಅವನು ಅದನ್ನು ನಿಗ್ರಹಿಸಲು ಪ್ರಯತ್ನಿಸಬಹುದು. ಆ ಮಹಾತ್ಮನಿಗೆ ವಿಕ್ಷೇಪವೇ ಇಲ್ಲ. ಯಾವುದನ್ನು ಸಾಧಿಸಬೇಕಾದ್ದು ಇಲ್ಲದಿರುವುದರಿಂದ ಅವನು ಮಾಡುವುದೇನನ್ನು? ಜ್ಞಾನಿ ಸಾಧಾರಣ ಮನುಷ್ಯನಂತೆ ಪ್ರಪಂಚದಲ್ಲಿದ್ದರೂ ಅವನಂತೆ ಇರುವುದಿಲ್ಲ. ಅವನಿಗೆ ಸಮಾಧಿಯೂ ಇಲ್ಲ,
ವಿಕ್ಷೇಪವೂ ಇಲ್ಲ. ಯಾವ ವಿಧವಾದ ಕಳಂಕವೂ ಅವನಲ್ಲಿ ಇಲ್ಲ. ಭಾವ ಅಭಾವ ವಿಹೀನನಾಗಿ ತೃಪ್ತನಾಗಿ ವಾಸನೆ ಇಲ್ಲದವನು ಲೋಕದೃಷ್ಟಿಯಲ್ಲಿ ಏನನ್ನಾದರೂ ಮಾಡುತ್ತಿರುವಂತೆ ಕಂಡರೂ ಅವನು ನಿಜವಾಗಿ ಏನನ್ನೂ ಮಾಡುತ್ತಿಲ್ಲ. ತನ್ನ ಪಾಲಿಗೆ ಬಂದುದನ್ನು ಮಾಡುತ್ತಿರುವ ಜ್ಞಾನಿ ಪ್ರವೃತ್ತನಾಗಿರಲಿ ನಿವೃತ್ತನಾಗಿರಲಿ ಯಾವುದರಲ್ಲಿಯೂ ವ್ಯಸ್ತನಾಗದೆ ಸುಖವಾಗಿರುವನು. ವಾಸನೆ ಇಲ್ಲದ ನಿರಾಲಂಬನಾದ ಸ್ವಚ್ಛಂದನಾದ ಬಂಧನದಿಂದ ಪಾರಾದವನು ಸಂಸ್ಕಾರ ವಾತಕ್ಕೆ ಒಳಗಾಗಿ ತರಗೆಲೆಯಂತೆ ಇರುವನು. ಸಂಸಾರದಿಂದ ಪಾರಾದವನಿಗೆ ಹರ್ಷವೂ ಇಲ್ಲ, ವಿಷಾದವೂ ಇಲ್ಲ, ನಿತ್ಯ ಪ್ರಶಾಂತನಾಗಿ ದೇಹವಿಲ್ಲದವನಂತೆ ರಾರಾಜಿಸುತ್ತಿರುವನು. ಪ್ರಶಾಂತನಾದ ಪರಿಶುದ್ಧನಾದ ಆತ್ಮಾರಾಮನು ಯಾವುದನ್ನು ತ್ಯಜಿಸಬೇಕೆಂದು ಇಚ್ಛಿಸುವುದಿಲ್ಲ. ಯಾವ ಸ್ಥಳದಲ್ಲಿದ್ದರೂ ಏನೂ ನಷ್ಟವಾಗುವುದಿಲ್ಲ. ಸ್ವಭಾವತಃ ಶೂನ್ಯ ಚಿತ್ತನಾದ ಜ್ಞಾನಿ ತನಗೆ ಇಚ್ಛೆ ಬಂದಂತೆ ಮಾಡುವನು. ಸಾಧಾರಣ ಮನುಷ್ಯನಂತೆ ಮಾನ ಅವಮಾನಗಳಿಗೆ ಲೆಕ್ಕಿಸುವವನಲ್ಲ. ಈ ಕರ್ಮ ದೇಹದಿಂದ ಆದುದು, ಶುದ್ಧ ರೂಪಿಯಾದ ನನ್ನಿಂದ ಅಲ್ಲ ಎಂದು ಯಾರು ಭಾವಿಸುವರೋ ಅವರು ಕೆಲಸ ಮಾಡಿದರೂ ಮಾಡಿದಂತೆಯೇ ಅಲ್ಲ. ಜೀವನ್ಮುಕ್ತ ತಾನು ಕೆಲಸ ಮಾಡುತ್ತಿಲ್ಲ ಎನ್ನುವಂತೆ ಕೆಲಸ ಮಾಡುವನು. ಆದರೆ ಅವನು ಮೂಢನಲ್ಲ. ಅವನು ಪ್ರಪಂಚದಲ್ಲಿದ್ದರೂ ಸುಖಿ ಧನ್ಯನಾಗಿರುವನು. ನಾನಾ ವಿಚಾರ ಸರಣಿಯನ್ನು ಕೇಳಿಯಾದ ಮೇಲೆ ಧೀರನು ವಿಶ್ರಾಂತನಾಗಿ ಯಾವುದನ್ನೂ ಆಲೋಚಿಸುವುದಿಲ್ಲ, ಯಾವುದನ್ನು ತಿಳಿಯುವುದಿಲ್ಲ, ಯಾವುದನ್ನು ಕೇಳುವುದಿಲ್ಲ ಮತ್ತು ಯಾವುದನ್ನು ನೋಡುವುದಿಲ್ಲ. ಸಮಾಧಿ ಮತ್ತು ವಿಕ್ಷೇಪಗಳಿಗೆ ಅತೀತನಾಗಿರುವುದರಿಂದ ಅವನು ಮುಕ್ತಿಗಾಗಲಿ ಅಥವಾ ಮತ್ತಾವುದಕ್ಕಾದರೂ ಆಗಲಿ ಪ್ರಯತ್ನಿಸುತ್ತಿಲ್ಲ. ವಿಶ್ವವನ್ನು ಅವನು ನೋಡುತ್ತಿದ್ದರೂ ಇವೆಲ್ಲ ಒಂದು ಭ್ರಮೆ ಎಂದು ಅವನು ಅರಿತಿರುವನು. ಯಾರಲ್ಲಿ ಅಹಂಕಾರವಿದೆಯೋ ಅವನು ಕೆಲಸ ಮಾಡದೇ ಇದ್ದರೂ ಕೆಲಸ ಮಾಡುತ್ತಿರುತ್ತಾನೆ. ನಿರಹಂಕಾರಿಯಾದ ಧೀರನು ಯಾವ ವಿಧವಾದ ತಪ್ಪನ್ನೂ ಮಾಡುವುದಿಲ್ಲ. ಮುಕ್ತನು ಉದ್ವಿಗ್ನನೂ ಅಲ್ಲ, ಸಂತುಷ್ಟನೂ ಅಲ್ಲ. ಅವನು ಅಕರ್ತೃ, ಅಚಲ. ಅವನಲ್ಲಿ ಯಾವ ಆಶೆಯೂ ಇಲ್ಲ, ಯಾವ ಸಂದೇಹಗಳೂ ಉಳಿದಿರುವುದಿಲ್ಲ. ಜ್ಞಾನಿಯ ಚಿತ್ತವು ಧ್ಯಾನ ಮಾಡುವುದಕ್ಕಾಗಲಿ ಕೆಲಸ ಮಾಡುವುದಕ್ಕಾಗಲಿ ಯತ್ನಿಸುವುದಿಲ್ಲ. ಯಾವ ಉದ್ದೇಶವೂ ಇಲ್ಲದೆ ಧ್ಯಾನ ಅಥವಾ ಕರ್ಮದಲ್ಲಿ ಅದು ತಲ್ಲೀನವಾಗಬಲ್ಲದು. ತತ್ವವನ್ನು ಯಥಾರ್ಥವಾಗಿ ಕೇಳಿದಾಗ ಮೂಢ ಅಪ್ರತಿಭನಾಗುವನು, ಅಥವಾ ಮೂಢನಲ್ಲದವನು ಅದನ್ನು ಕೇಳಿದಾಗ ಮೂಢನಂತೆ ಸಂಕೋಚ ಪ್ರವೃತ್ತಿಯುಳ್ಳವನಾಗುವನು. ಮೂಢ ಏಕಾಗ್ರತೆಗೆ ಮತ್ತು ಮನಸ್ಸನ್ನು ನಿರೋಧಿಸಲು ಸದಾ ಪ್ರಯತ್ನಿಸುತ್ತಿರುವನು. ಆತ್ಮಸ್ಥಿತರಾದ ಧೀರರಿಗೆ ನಿದ್ರೆಯಲ್ಲಿರುವವರಂತೆ ಮಾಡುವುದಕ್ಕೆ ಏನೂ ಇರದು. ಮೂಢ ಪ್ರಯತ್ನ ಅಥವಾ ಅಪ್ರಯತ್ನದಿಂದ ನಿವೃತ್ತಿಯನ್ನು ಪಡೆಯುವುದಿಲ್ಲ. ಪ್ರಾಜ್ಞ ತತ್ವನಿಶ್ಚಯ ಮಾತ್ರದಿಂದ ನಿವೃತ್ತನಾಗುವನು. ಈ ಜಗತ್ತಿನಲ್ಲಿ ಜನರು ಬೇರೆ ಯಾವುದನ್ನು ಅಭ್ಯಾಸ ಮಾಡಿದರೂ ಶುದ್ಧನು, ಬುದ್ಧನು, ಪ್ರಿಯನು, ಪೂರ್ಣನು, ನಿಷ್ಪ್ರಪಂಚನು, ನಿರಾಮಯನೂ ಆದ ಆತ್ಮನನ್ನು ಅರಿಯಲಾಗುವುದಿಲ್ಲ. ಮೂಢನಾದವನು ಕರ್ಮದ ಮೂಲಕ ಎಷ್ಟೇ ಅಭ್ಯಾಸ ಮಾಡಿದರೂ ಮೋಕ್ಷವನ್ನು ಪಡೆಯಲಾರ. ಧನ್ಯನಾದವನು ಎಲ್ಲ ಕರ್ಮಗಳನ್ನು ತ್ಯಜಿಸಿದ್ದರೂ ಕೇವಲ ವಿಜ್ಞಾನ ಮಾತ್ರದಿಂದ ಮುಕ್ತನಾಗಿ ಹೋಗುತ್ತಾನೆ. ಮೂಢ ತಾನು ಎಷ್ಟೇ ಇಚ್ಛಿಸಿದರೂ ಬ್ರಹ್ಮನನ್ನು ಪಡೆಯಲಾರ. ಜ್ಞಾನಿ
ಇಚ್ಛಿಸದೇ ಇದ್ದರೂ ನಿಜವಾಗಿ ಅದನ್ನು ಪಡೆಯುವನು. ಯಾವ ಆಧಾರವೂ ಇಲ್ಲದೆ ಮುಕ್ತಿಯನ್ನು ಪಡೆಯಬೇಕೆಂದು ಮೂಢರು ಪ್ರಯತ್ನಿಸಿ ಕೇವಲ ಸಂಸಾರವನ್ನೇ ಪೋಷಿಸುತ್ತಿರುವರು. ಆದರೆ ಜ್ಞಾನಿಗಳು ಈ ಅನರ್ಥ ಮೂಲವಾದ ಸಂಸಾರದ ಬೇರನ್ನೇ ಕತ್ತರಿಸಿ ಬಿಟ್ಟಿರುತ್ತಾರೆ. ಮೂಢ ಶಾಂತಿಯನ್ನು ಆಶಿಸಿದರೂ ಅವನಿಗೆ ದೊರಕುವುದಿಲ್ಲ. ಧೀರ ತತ್ವವನ್ನು ಅರಿತು ಸರ್ವದಾ ಶಾಂತಿಯನ್ನು ಪಡೆಯುವನು. ಯಾರ ಜ್ಞಾನ ದೃಶ್ಯದ ಮೇಲೆ ನಿಂತಿರುವುದೋ ಅವರಿಗೆ ಆತ್ಮಜ್ಞಾನ ಹೇಗೆ ಲಭಿಸುವುದು? ಜ್ಞಾನಿ ಯಾವುದನ್ನೂ ನೋಡುವುದಿಲ್ಲ, ಅವ್ಯಯವಾದ ಆತ್ಮನನ್ನು ಮಾತ್ರ ನೋಡುವನು. ಬಲಾತ್ಕಾರವಾಗಿ ಪ್ರಯತ್ನಿಸುತ್ತಿರುವ ಮೂಢನಿಗೆ ಮನಸ್ಸಿನ ನಿರೋಧ ಹೇಗೆ ಸಿದ್ಧಿಸುವುದು? ಆತ್ಮಾರಾಮನಾದ ಧೀರನಿಗೆ ಈ ನಿರೋಧ ಸ್ವಾಭಾವಿಕವಾಗಿ ಬರುವುದು. ಕೆಲವರು ಪ್ರಪಂಚ ಇದೆ ಎಂದು ಭಾವಿಸುವರು, ಮತ್ತೆ ಕೆಲವರು ಆ ಪ್ರಪಂಚ ಇಲ್ಲ ಎಂದು ಭಾವಿಸುವರು. ಇವೆರಡನ್ನೂ ಭಾವಿಸದೆ ಶಾಂತರಾಗಿರುವವರು ಅತಿ ವಿರಳರು. ಅಲ್ಪಬುದ್ಧಿಗಳು ಆತ್ಮ ಶುದ್ಧ ಅದ್ವಯ ಎಂದು ಭಾವಿಸುವರು, ಆದರೆ ಮೋಹದಿಂದ ಅದನ್ನು ಅರಿಯಲಾರರು. ಬದುಕಿರುವ ಪರ್ಯಂತರ ವ್ಯಥೆ ಪಡುವರು. ಮುಮುಕ್ಷುವಿನ ಬುದ್ಧಿ ನಿರಾಲಂಬವಲ್ಲ, ಆದರೆ ಮುಕ್ತನ ಬುದ್ಧಿ ಯಾವಾಗಲೂ ನಿರಾಲಂಬ ಮತ್ತು ನಿಷ್ಕಾಮವಾದುದು. ವಿಷಯ ವಸ್ತುಗಳೆಂಬ ವ್ಯಾಘ್ರವನ್ನು ನೋಡಿ ಭೀತರಾದವರು ಅದರಿಂದ ಪಾರಾಗಲು ನಿರೋಧ ಮತ್ತು ಏಕಾಗ್ರತೆಗಾಗಿ ಗುಹೆಯನ್ನು ಪ್ರವೇಶಿಸುವರು. ವಿಷಯ ವಸ್ತುಗಳೆಂಬ ಆನೆಗಳು ನಿರ್ವಾಸನೆ ಎಂಬ ಸಿಂಹವನ್ನು ನೋಡಿ ಪಲಾಯನ ಮಾಡುವುವು. ಅದು ಸಾಧ್ಯವಿಲ್ಲದೇ ಇದ್ದರೆ ಹೊಗಳು ಭಟ್ಟರಂತೆ ಸಿಂಹವನ್ನು ಓಲೈಸುವರು. ಸಂಶಯಗಳಿಂದ ಪಾರಾದವನು, ತನ್ನನ್ನು ನಿಗ್ರಹಿಸಿದವನು ಮುಕ್ತನಾಗಬೇಕು ಎಂದು ಪ್ರಯತ್ನಿಸುವುದಿಲ್ಲ. ಅವನು ನೋಡುತ್ತಾ, ಕೇಳುತ್ತಾ, ಮುಟ್ಟುತ್ತಾ, ಮೂಸಿ ನೋಡುತ್ತಾ, ತಿನ್ನುತ್ತಾ ಇದ್ದರೂ ಸುಖವಾಗಿರುವನು. ಬ್ರಹ್ಮವನ್ನು ಕೇಳಿದೊಡನೆಯೇ ಯಾರ ಬುದ್ಧಿ ಶುದ್ಧವಾಗಿ ನಿರಾಕುಲವಾಗುವುದೋ ಅವನಿಗೆ ಮಾಡಬೇಕಾದ್ದು ಅಥವಾ ಮಾಡದೇ ಇರುವುದು ಯಾವುದೂ ಇರುವುದಿಲ್ಲ ಮತ್ತು ಅವನು ಉದಾಸೀನನೂ ಅಲ್ಲ. ರುಜುಮಾರ್ಗದಲ್ಲಿರುವವನು ಶುಭವಾಗಲಿ ಅಶುಭವಾಗಲಿ ಮಾಡಬೇಕಾದುದನ್ನೆಲ್ಲ ಮಾಡುವನು. ಅವನ ಕೆಲಸ ಮಕ್ಕಳ ಕೆಲಸದಂತೆ ಇರುವುದು. ಸ್ವಾತಂತ್ರ್ಯದಿಂದ ಸುಖ ಪ್ರಾಪ್ತಿ, ಸ್ವಾತಂತ್ರ್ಯದಿಂದ ಶ್ರೇಷ್ಠ ಪದವಿ ಲಭಿಸುವುದು, ಸ್ವಾತಂತ್ರ್ಯದಿಂದ ನಿವೃತ್ತಿಯಾಗುವುದು, ಸ್ವಾತಂತ್ರ್ಯದಿಂದ ಪರಮ ಪದವಿ ಲಭಿಸುವುದು ಎಂದು ತಾನು ಕರ್ತವ್ಯವೂ ಅಲ್ಲ, ಕರ್ತನೂ ಅಲ್ಲ, ಭೋಕ್ತೃವೂ ಅಲ್ಲ ಎಂಬುದನ್ನು ಅರಿಯುವನು. ಆಗ ಸಮಸ್ತ ಚಿತ್ತವೃತ್ತಿಗಳು ಕ್ಷೀಣವಾಗುವುವು. ಜ್ಞಾನಿಯ ನಿಗ್ರಹಕ್ಕೆ ಒಳಗಾಗದ ಕೃತ್ರಿಮವಲ್ಲದ ನಡತೆ ಶೋಭಾಯಮಾನವಾಗುವುದು. ಆದರೆ ಆಸಕ್ತನಾದ ಮೂಢನ ಕೃತ್ರಿಮವಾದ ಶಾಂತಿ ಎಂದಿಗೂ ಶೋಭಿಸದು. ಕಲ್ಪನೆಯಿಂದ ಪಾರಾಗಿ ಮುಕ್ತರಾದ ಯಾವ ಬಂಧನವೂ ಇಲ್ಲದ ಬುದ್ಧಿಯಿಂದ ಕೂಡಿದ ಪ್ರಾಜ್ಞರು ಕೆಲವು ವೇಳೆ ಮಹಾಭೋಗದ ಮಧ್ಯೆ ಇರುವರು. ಕೆಲವು ವೇಳೆ ಗಿರಿಗಹ್ವರಕ್ಕೆ ಹೋಗಿ ನೆಲೆಸಿರುವರು. ಶ್ರೋತ್ರಿಯ, ದೇವತೆ, ತೀರ್ಥ, ಸ್ತ್ರೀ, ರಾಜ ಅಥವಾ ತನಗೆ ಪ್ರಿಯರಾದವರನ್ನು ನೋಡಿದಾಗ, ಗೌರವಿಸಿದಾಗ ಜ್ಞಾನಿಯ ಮನಸ್ಸಿನಲ್ಲಿ ಯಾವ ಆಸೆಯೂ ಏಳುವುದಿಲ್ಲ. ಯೋಗಿಯನ್ನು ಭೃತ್ಯರು, ಪುತ್ರರು, ಸತಿಯರು, ಸೋದರ ಅಳಿಯಂದಿರು ಮತ್ತು ಬಂಧುಗಳು ಹಾಸ್ಯ ಮಾಡಲಿ ಅಥವಾ ನಿಕೃಷ್ಟವಾಗಿ ನೋಡಲಿ
ಅವರ ಮನಸ್ಸಿನಲ್ಲಿ ಯಾವ ಬದಲಾವಣೆಯೂ ಉಂಟಾಗುವುದಿಲ್ಲ. ಸಂತುಷ್ಟನಾದರೂ ಸಂತುಷ್ಟನಲ್ಲ, ಖಿನ್ನನಾದರೂ ಖಿನ್ನನಲ್ಲ. ಇವನಂತೆ ಇರುವವರು ಮಾತ್ರ ಅವನ ಭಾವವನ್ನು ಅರಿಯಬಲ್ಲರು. ಕರ್ತವ್ಯ ಭಾವನೆಯೇ ಸಂಸಾರ. ಜ್ಞಾನಿಗಳು ಅದನ್ನು ಅತಿಕ್ರಮಿಸಿರುವರು. ಅವರು ಶೂನ್ಯಾಕಾರ, ನಿರಾಕಾರ, ನಿರ್ವಿಕಾರ ಮತ್ತು ನಿರಾಮಯರು. ಮೂಢ ಏನನ್ನೂ ಮಾಡದೇ ಇದ್ದರೂ ಸಂಕ್ಷೋಭೆಯಿಂದ ವ್ಯಥಿತನಾಗುವನು. ಜ್ಞಾನಿ ಮಾಡಬೇಕಾದದ್ದನ್ನು ಎಲ್ಲವನ್ನೂ ಮಾಡಿದರೂ ಅವನು ಯಾವ ವಿಕಾರವನ್ನು ಹೊಂದುವುದಿಲ್ಲ. ಜ್ಞಾನಿ ವ್ಯವಹಾರ ಪ್ರಪಂಚದಲ್ಲಿಯೂ ಸಮಚಿತ್ತನಾಗಿ ಸುಖವಾಗಿ ಕುಳಿತುಕೊಳ್ಳುವನು, ಸುಖವಾಗಿ ನಿದ್ರಿಸುವನು, ಸುಖವಾಗಿ ಸಂಚರಿಸುವನು, ಸುಖವಾಗಿ ಮಾತನಾಡುವನು, ಸುಖವಾಗಿ ಭೋಜನ ಮಾಡುವನು. ವ್ಯವಹಾರ ಪ್ರಪಂಚದಲ್ಲಿಯೂ ಅವನು ತನ್ನನ್ನು ನಿಗ್ರಹಿಸಿರುವುದರಿಂದ ಸಾಧಾರಣ ಜನರಂತೆ ಖಿನ್ನನಾಗುವುದಿಲ್ಲ. ಯಾವ ಕ್ಷೋಭೆಯೂ ಇಲ್ಲದ ಮಹಾ ಸರೋವರದಂತೆ ನಿಶ್ಚಲವಾಗಿ ಇರುವನು. ಮೂಢನ ನಿವೃತ್ತಿಯೂ ಪ್ರವೃತ್ತಿಯಂತೆಯೇ ಆಗುವುದು. ಜ್ಞಾನಿಯ ಪ್ರವೃತ್ತಿಯು ನಿವೃತ್ತಿಗೆ ಸಮಾನವಾದುದು. ಮಂದಮತಿ ತನ್ನ ವಸ್ತುಗಳ ಮೇಲೆ ವೈರಾಗ್ಯವನ್ನು ಅನೇಕ ವೇಳೆ ತೋರುವನು. ಯಾರಿಗೆ ದೇಹದ ಮೇಲಿನ ಅಭಿಮಾನ ಹೋಗಿದೆಯೋ ಅವನಿಗೆ ರಾಗವೂ ಇಲ್ಲ, ವೈರಾಗ್ಯವೂ ಇಲ್ಲ. ಮೂಢ ಸರ್ವದಾ ಭಾವನೆ ಮತ್ತು ಅಭಾವನೆಯಲ್ಲಿ ಆಸಕ್ತನಾಗಿರುವನು. ಆದರೆ ಜ್ಞಾನಿ ಭಾವ್ಯ ಭಾವನೆಯಲ್ಲಿ ನಿರತನಾಗಿದ್ದರೂ ಅದರ ಮೇಲೆ ಆಸಕ್ತಿ ಇರುವುದಿಲ್ಲ. ಬಾಲಕನಂತೆ ಚಲಿಸುವ ಮುನಿ ಯಾವ ಕೆಲಸದಲ್ಲಿಯೂ ಆಸಕ್ತಿ ಇಲ್ಲದೆ ಶುದ್ಧನಾಗಿರುವನು. ಕಾರ್ಯದಲ್ಲಿ ನಿರತನಾಗಿದ್ದರೂ ಅವನಲ್ಲಿ ಯಾವ ಲೇಪವೂ ಇರುವುದಿಲ್ಲ. ಆತ್ಮಜ್ಞಾನವಾದವನು ನೋಡುತ್ತಾ, ಕೇಳುತ್ತಾ, ಮುಟ್ಟುತ್ತಾ, ಮೂಸಿ ನೋಡುತ್ತಾ, ತಿನ್ನುತ್ತಾ ಇದ್ದರೂ ಎಲ್ಲ ಆಸೆಯಿಂದ ಪಾರಾದವನು. ಆ ಧನ್ಯಾತ್ಮನು ಎಲ್ಲ ಸ್ಥಿತಿಯಲ್ಲಿ ಒಂದೇ ಸಮನಾಗಿರುವನು. ಆಕಾಶದಂತೆ ಸರ್ವದಾ ನಿರ್ವಿಕಲ್ಪನಾದ ಯೋಗಿಗೆ ಸಂಸಾರವೆಲ್ಲಿಯದು, ಆಭಾಸವೆಲ್ಲಿಯದು, ಅವನಿಗೆ ಸಾಧ್ಯ ಸಾಧನವೆಲ್ಲಿಯದು. ಎಲ್ಲ ಆಸೆಗಳನ್ನು ಪರಿತ್ಯಜಿಸಿ ಸ್ವಭಾವತಃ ತನ್ನದೇ ಆದ ಅನಂತಾನಂತ ಸ್ವರೂಪನಾದವನು, ಅಮೋಘನಾದವನು, ಅವನು ಅವ್ಯಯದಲ್ಲಿ ಸಹಜ ಸಮಾಧಿಯನ್ನು ಪಡೆದಿರುತ್ತಾನೆ. ತತ್ವವನ್ನು ಅರಿತ ಮಹಾಶಯನು ಭೋಗ ಮೋಕ್ಷಗಳಲ್ಲಿ ನಿರಾಕಾಂಕ್ಷಿ, ಸದಾ ಸರ್ವತ್ರ ಅನಾಸಕ್ತನಾಗಿರುತ್ತಾನೆ. ಶುದ್ಧ ಬೋಧ ಸ್ವರೂಪನಾದವನಿಗೆ ಮಹತ್ತಿನಿಂದ ಹಿಡಿದು ಎಲ್ಲವೂ ಕೇವಲ ನಾಮ ಮಾತ್ರವೆಂದು ಅರಿತು ತ್ಯಜಿಸಿದವನಿಗೆ ಮಾಡುವುದಕ್ಕೆ ಏನು ಕರ್ತವ್ಯ ಉಳಿದಿರುತ್ತದೆ? ಸರ್ವವೂ ಭ್ರಮೆ, ನಿಜವಾಗಿ ಏನೂ ಇಲ್ಲ ಎಂದು ಅರಿತ ಶುದ್ಧಾತ್ಮನಿಗೆ ಅಲಕ್ಷ್ಯವಾದುದು ಸ್ಫುರಣವಾಗಿದೆ. ಅವನು ಸ್ವಾಭಾವಿಕವಾಗಿ ಶಾಂತಿಯನ್ನು ಅನುಭವಿಸುವನು. ಯಾರು ಶುದ್ಧ ಬೋಧ ಸ್ವರೂಪನೋ ದೃಶ್ಯವನ್ನೇ ನೋಡುವುದಿಲ್ಲ, ಅವನಿಗೆ ವಿಧಿ ಎಲ್ಲಿಯದು, ವೈರಾಗ್ಯವೆಲ್ಲಿಯದು, ತ್ಯಾಗವೇನು, ಶಮವೇನು? ಯಾರು ಅನಂತನಂತೆ ಕಾಣುತ್ತಿರುವನೋ, ಪ್ರಕೃತಿಯನ್ನು ನೋಡುತ್ತಿಲ್ಲವೋ, ಅವನಿಗೆ ಬಂಧವೆಲ್ಲಿಯದು, ಮೋಕ್ಷವೆಲ್ಲಿಯದು, ಹರ್ಷವೆಂದರೇನು, ವಿಷಾದ ಎಂದರೇನು? ಆತ್ಮಜ್ಞಾನವಾಗುವವರೆಗೆ ಇರುವ ಪ್ರಪಂಚದಲ್ಲಿ ಕೇವಲ ಮಾಯೆಯೊಂದೇ ಇರುವುದು. ಆ ಪ್ರಾಜ್ಞನು ನಿರ್ಮಮನಾಗಿ, ನಿರಹಂಕಾರನಾಗಿ, ನಿಷ್ಕಾಮನಾಗಿ ಶೋಭಿಸುವನು. ತನ್ನ ಆತ್ಮ ಅಕ್ಷಯವಾದುದು, ಅದಕ್ಕೆ ಸಂತಾಪವಿಲ್ಲ ಎಂದು ಅರಿತ ಜ್ಞಾನಿಗೆ
ವಿದ್ಯೆ ಎಂದರೇನು? ಪ್ರಪಂಚ ಎಂದರೇನು? ನಾನು ದೇಹ, ಈ ದೇಹ ನನ್ನದು ಎಂಬ ಭಾವನೆ ಏನು? ಮಂದಮತಿ ಮನೋನಿಗ್ರಹವನ್ನು ತ್ಯಜಿಸಿದೊಡನೆಯೇ ಮನಸ್ಸಿನ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗುವನು. ಮಂದಮತಿ ತತ್ವವನ್ನು ಕೇಳಿದರೂ ತನ್ನ ಭ್ರಮೆಯನ್ನು ತ್ಯಜಿಸುವುದಿಲ್ಲ. ಪ್ರಯತ್ನದಿಂದ ನಿರ್ವಿಕಲ್ಪನಂತೆ ತೋರುತ್ತಿದ್ದರೂ ಆಂತರ್ಯದಲ್ಲಿ ವಿಷಯ ಲಾಲಸೆ ಇದ್ದೇ ಇರುತ್ತದೆ. ಯಾರ ಕರ್ಮ ಜ್ಞಾನೋದಯದಿಂದ ಬಿದ್ದು ಹೋಗಿದೆಯೋ ಅಂತಹವನು ಪ್ರಪಂಚದ ದೃಷ್ಟಿಯಿಂದ ಕರ್ಮವನ್ನು ಮಾಡುತ್ತಿದ್ದರೂ ಏನನ್ನೂ ಮಾಡುವುದಕ್ಕಾಗಲಿ ಹೇಳುವುದಕ್ಕಾಗಲಿ ಅವಕಾಶವೇ ಇರುವುದಿಲ್ಲ. ಸರ್ವದಾ ನಿರ್ವಿಕಾರನಾದ ನಿರಾತಂಕನಾದ ಧೀರನಿಗೆ ತಮವಾಗಲಿ ಪ್ರಪಂಚವಾಗಲಿ ಯಾವುದೂ ಇಲ್ಲ. ಯಾರು ಅನಿರ್ವಾಚ್ಯ ಸ್ವಭಾವದವನಾಗಿ ಮಮತ್ವವಿಲ್ಲದೆ ಇರುವನೋ ಅವನಿಗೆ ಧೈರ್ಯದಿಂದೇನು, ವಿವೇಕದಿಂದೇನು, ನಿರಾತಂಕದಿಂದೇನು? ಅವನಿಗೆ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ, ಜೀವನ್ಮುಕ್ತಿಯೂ ಇಲ್ಲ. ಹೆಚ್ಚು ಹೇಳುವುದೇನು? ಯೋಗಿಯ ಮನಸ್ಸಿನಲ್ಲಿ ಯಾವುದೂ ಇರುವುದಿಲ್ಲ. ಜ್ಞಾನಿ ಲಾಭವನ್ನು ಆಶಿಸುವುದೂ ಇಲ್ಲ, ಅಲಾಭಕ್ಕೆ ಶೋಕಿಸುವುದೂ ಇಲ್ಲ. ಅವನ ಚಿತ್ತ ಅಮೃತದಿಂದ ತುಂಬಿ ತುಳುಕಾಡುತ್ತಿರುವುದು. ನಿಷ್ಕಾಮನಾದವನು ಶಾಂತನನ್ನು ಸ್ತುತಿಸುವುದೂ ಇಲ್ಲ, ದುಷ್ಟನನ್ನು ನಿಂದಿಸುವುದೂ ಇಲ್ಲ. ಸುಖ ದುಃಖಗಳಲ್ಲಿ ಸಮನಾಗಿ ತೃಪ್ತನಾಗಿರುವನು. ಮಾಡುವುದಕ್ಕೆ ಅವನಿಗೆ ಯಾವುದೂ ತೋರುವುದಿಲ್ಲ. ಧೀರನಾದವನು ಸಂಸಾರವನ್ನು ದ್ವೇಷಿಸುವುದೂ ಇಲ್ಲ, ಆತ್ಮನನ್ನು ನೋಡುವುದಕ್ಕೆ ಇಚ್ಛಿಸುವುದೂ ಇಲ್ಲ. ಹರ್ಷ ಮತ್ತು ದುಃಖಗಳಿಂದ ಪಾರಾಗಿ ಅವನು ಮೃತನೂ ಅಲ್ಲ, ಜೀವಂತನೂ ಆಗಿರುವುದಿಲ್ಲ. ಜ್ಞಾನಿ ಸತಿಸುತರ ಮೇಲೆ ನಿಸ್ನೇಹನಾಗಿಯೂ ವಿಷಯ ವಸ್ತುಗಳ ಮೇಲೆ ನಿಷ್ಕಾಮನಾಗಿಯೂ ನಿರಾಶನಾಗಿ ತನ್ನ ದೇಹದ ಮೇಲೆಯೂ ಯಾವ ಅಭಿಮಾನವಿಲ್ಲದೆ ಇರುವನು. ತನಗೆ ಬಂದುದರಲ್ಲಿ ಜೀವಿಸುತ್ತಾ ಸ್ವಚ್ಛಂದವಾಗಿ ಸಂಚರಿಸುತ್ತಾ ಸೂರ್ಯ ಮುಳುಗಿದೆಡೆ ತಂಗುತ್ತಾ ಇರುವ ಜ್ಞಾನಿಯ ಹೃದಯದಲ್ಲಿ ತೃಪ್ತಿ ನಿರಂತರ ತುಂಬಿ ತುಳುಕಾಡುತ್ತಿರುವುದು. ಮಹಾತ್ಮನು ತನ್ನ ಸ್ವಭಾವದ ಮೇಲೆ ನೆಲೆಸಿದವನಾಗಿ ಜನ್ಮ ಕರ್ಮಗಳ ಸಂಸ್ಕೃತಿಗಳಿಗೆಲ್ಲ ಮರೆತು ದೇಹ ಹುಟ್ಟಲಿ ಅಥವಾ ದೇಹ ಸಾಯಲಿ ಅದನ್ನು ಚಿಂತಿಸುವುದೇ ಇಲ್ಲ. ನಿರ್ದ್ವಂದ್ವನಾಗಿ ಸಂಶಯರಹಿತನಾಗಿ ಯಾವ ಕಾಮವೂ ಇಲ್ಲದೆ ಎಲ್ಲರಲ್ಲಿಯೂ ಅನಾಸಕ್ತನಾಗಿ ಇರುವ ಜ್ಞಾನಿ ಧನ್ಯ ಧನ್ಯ. ನಿರ್ಮಮನಾಗಿ ಕಲ್ಲು ಮಣ್ಣು ಚಿನ್ನ ಎಲ್ಲವನ್ನೂ ಒಂದೇ ಸಮನಾಗಿ ನೋಡುತ್ತಾ ಹೃದಯ ಗ್ರಂಥಿಗಳಿಂದ ಪಾರಾಗಿ ರಜಸ್ತಮೋ ಗುಣಗಳಿಂದ ಕಳೆದವನಾಗಿ ಇರುವ ಜ್ಞಾನಿ ಧೀರನಾಗಿ ಶೋಭಿಸುವನು. ಯಾರಿಗೆ ಹೃದಯದಲ್ಲಿ ಕಿಂಚಿತ್ತಾದರೂ ವಾಸನೆ ಉಳಿದಿಲ್ಲವೋ, ತೃಪ್ತಾತ್ಮರಾಗಿರುವರೋ, ಯಾವುದಕ್ಕೂ ಮನಗೊಡುವುದಿಲ್ಲವೋ ಅಂತಹ ಮುಕ್ತಾತ್ಮರೊಂದಿಗೆ ಹೋಲಿಸುವುದಕ್ಕೆ ಯಾರು ಇರುವರು? ನಿರ್ವಾಸನಾಗಿರುವುದಲ್ಲದೆ ಮತ್ತಾರು ತಿಳಿದವರನ್ನೂ ತಿಳಿಯುವುದಿಲ್ಲ, ನೋಡುವವನನ್ನು ನೋಡುವುದಿಲ್ಲ, ಮಾತನಾಡುವವನ ವಿಷಯವಾಗಿಯೂ ಮಾತನಾಡುವುದಿಲ್ಲ. ಯಾರು ಅನಾಸಕ್ತನಾಗಿರುವನೋ, ಶುಭ ಅಶುಭ ಭಾವಗಳಿಂದ ಪಾರಾಗಿರುವನೋ ಅವನು ಭಿಕ್ಷುವಾಗಿರಲಿ ಭೂಪತಿಯಾಗಿರಲಿ ಅವನು ರಂಜಿಸುವನು. ಕೃತಾರ್ಥನಾಗಿ ಯಾವ ಕೌಶಲ್ಯವೂ ಇಲ್ಲದೆ ರುಜುತ್ವದಲ್ಲಿ ನೆಲೆಸಿದ ಯೋಗಿಗೆ ಸ್ವಚ್ಛಂದವೇನು, ಸಂಕೋಚವೇನು, ತತ್ವನಿಶ್ಚಯವೇನು?
ಆತ್ಮ ವಿಶ್ರಾಂತಿಯಲ್ಲಿ ತೃಪ್ತನಾಗಿ ಯಾವ ಆಸೆಯೂ ಇಲ್ಲದೆ ದುಃಖದಿಂದ ಪಾರಾದವನು ಆಂತರ್ಯದಲ್ಲಿ ಏನು ಅನುಭವಿಸುತ್ತಾನೆ ಎಂಬುದನ್ನು ಯಾರಿಗಾದರೂ ಹೇಳಲಿಕ್ಕಾದರೂ ಸಾಧ್ಯವೇ? ಎಲ್ಲ ಸ್ಥಿತಿಯಲ್ಲೂ ತೃಪ್ತನಾಗಿರುವಂತಹ ಜ್ಞಾನಿ ನಿದ್ರಿಸುತ್ತಿದ್ದರೂ ನಿದ್ರಿಸುತ್ತಿಲ್ಲ, ಸ್ವಪ್ನದಲ್ಲಿದ್ದರೂ ಸ್ವಪ್ನದಲ್ಲಿರುವುದಿಲ್ಲ, ಜಾಗೃತಾವಸ್ಥೆಯಲ್ಲಿದ್ದರೂ ಜಾಗೃತನಾಗಿರುವುದಿಲ್ಲ. ಜ್ಞಾನಿ ಚಿಂತಿಸುತ್ತಿದ್ದರೂ ನಿಶ್ಚಿಂತನಾಗಿರುತ್ತಾನೆ. ಇಂದ್ರಿಯಗಳಲ್ಲಿದ್ದರೂ ಇಂದ್ರಿಯಗಳಿಲ್ಲದವನು, ಬುದ್ಧಿ ಇದ್ದರೂ ಇಲ್ಲದವನು, ಅಹಂಕಾರವಿದ್ದರೂ ಇಲ್ಲದವನಾಗಿರುತ್ತಾನೆ. ಜ್ಞಾನಿ ಸುಖಿಯೂ ಅಲ್ಲ, ದುಃಖಿಯೂ ಅಲ್ಲ, ವಿರಕ್ತನೂ ಅಲ್ಲ, ಸಂಗಿಯೂ ಅಲ್ಲ, ಮುಮುಕ್ಷುವೂ ಅಲ್ಲ, ಮುಕ್ತನೂ ಅಲ್ಲ. ಅವನು ಇದೂ ಅಲ್ಲ, ಅದೂ ಅಲ್ಲ. ಆ ಧನ್ಯಾತ್ಮನು ವಿಕ್ಷೇಪದಲ್ಲಿದ್ದರೂ ವಿಕ್ಷಿಪ್ತನಲ್ಲ, ಸಮಾಧಿಯಲ್ಲಿದ್ದರೂ ಸಮಾಧಿಯಲ್ಲಿಲ್ಲ, ಜಡಾವಸ್ಥೆಯಲ್ಲಿದ್ದರೂ ಜಡನಾಗಿರುವುದಿಲ್ಲ, ಪಾಂಡಿತ್ಯವಿದ್ದರೂ ಪಂಡಿತನಲ್ಲ. ಎಲ್ಲ ಸ್ಥಿತಿಯಲ್ಲಿಯೂ ತನ್ನ ಆತ್ಮನ ಮೇಲೆ ನೆಲೆ ನಿಂತ ಜ್ಞಾನಿಯು ಮಾಡಿದ್ದು ಮತ್ತು ಮಾಡಬೇಕಾಗಿರುವುದು ಎಂಬ ಭಾವದಿಂದ ಪಾರಾಗಿ ಬಿಟ್ಟಿರುವನು. ಅವನು ಸರ್ವತ್ರ ಸಮನಾಗಿರುವನು. ಅವನು ಆಸೆಯಿಂದ ಪಾರಾಗಿರುವುದರಿಂದ ಅಕೃತವನ್ನು ಕುರಿತು ಚಿಂತಿಸುವುದಿಲ್ಲ. ಇವನನ್ನು ಹೊಗಳಿದರೆ ಪ್ರೀತಿಯೂ ಇಲ್ಲ, ನಿಂದಿಸಿದರೆ ಕೋಪವೂ ಇಲ್ಲ. ಮರಣಕ್ಕೆ ಅಂಜುವುದೂ ಇಲ್ಲ, ಜೀವನಕ್ಕೆ ಆನಂದಿಸುವುದೂ ಇಲ್ಲ. ಉಪಶಾಂತ ಮನಸ್ಸಿನವನು ಜನಭರಿತ ಸ್ಥಳಕ್ಕಾಗಲಿ ಅರಣ್ಯಕ್ಕಾಗಲಿ ಹೋಗುವುದಿಲ್ಲ. ಎಲ್ಲ ಸ್ಥಿತಿಯಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಅವನು ಒಂದೇ ಸಮನಾಗಿ ಇರುತ್ತಾನೆ. ಅಧ್ಯಾಯ 19. ಜನಕ ಮಹಾರಾಜನು ಹೀಗೆ ಹೇಳುತ್ತಾನೆ: ತತ್ವವಿಜ್ಞಾನದ ಚಿಮುಟದಿಂದ ಹೃದಯಾಂತರಾಳದಲ್ಲಿರುವ ಬಹುವಿಧದ ಸಮಸ್ಯೆಗಳೆಂಬ ಮುಳ್ಳನ್ನು ತೆಗೆದಾಯಿತು. ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿರುವ ನನಗೆ ಧರ್ಮವೇನು, ಕಾಮವೇನು, ಅರ್ಥವೇನು, ದ್ವೈತವೇನು, ಅದ್ವೈತವೇನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಭೂತವೇನು, ಭವಿಷ್ಯವೇನು, ವರ್ತಮಾನವಾದರೂ ಏನು, ದೇಶವಾದರೇನು, ನಿತ್ಯವಾದರೇನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಆತ್ಮವೇನು, ಅನಾತ್ಮವೇನು, ಶುಭವೇನು, ಅಶುಭವೇನು, ಚಿಂತೆಯೇನು, ಅಚಿಂತೆಯೇನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಸ್ವಪ್ನವೇನು, ಸುಷುಪ್ತಿಯೇನು, ಜಾಗೃತವೇನು, ತುರೀಯವೇನು, ಭಯವಾದರೂ ತಾನೇ ಏನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ದೂರವೇನು, ಸಮೀಪವೇನು, ಬಾಹ್ಯವೇನು, ಅಂತರವೇನು, ಸೂಕ್ಷ್ಮವೇನು, ಸ್ಥೂಲವೇನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಜೀವನವೇನು, ಮರಣವೇನು, ಲೋಕವೇನು, ಲೌಕಿಕ ಸಂಬಂಧವೇನು, ಲಯವೇನು, ಸಮಾಧಿಯೇನು? ನನ್ನ ಆತ್ಮನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಾಗ ನನಗೆ ಧರ್ಮಾರ್ಥ ಕಾಮಗಳಲ್ಲಾಗಲಿ ಯೋಗವನ್ನಾಗಲಿ ವಿಜ್ಞಾನವನ್ನಾಗಲಿ ಕುರಿತು ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ. ಅಧ್ಯಾಯ 20. ಜನಕ ಮಹಾರಾಜನು ಹೀಗೆ ಹೇಳುತ್ತಿರುವನು: ನನ್ನ ನಿರಂಜನ ಸ್ವರೂಪದಲ್ಲಿ ಪಂಚಭೂತಗಳೆಲ್ಲಿದೆ? ಇಂದ್ರಿಯವೆಲ್ಲಿದೆ? ಮನಸ್ಸು ಎಲ್ಲಿದೆ? ನಿರಾಶೆ ಎಲ್ಲಿದೆ? ದ್ವಂದ್ವ ಭಾವದಿಂದ ಪಾರಾದ ನನಗೆ ಶಾಸ್ತ್ರವೇನು, ಆತ್ಮಜ್ಞಾನವೇನು, ನಿರ್ವಿಷಯವಾಗಿರುವ ಮನಸ್ಸೇನು, ತೃಪ್ತಿಯೇನು, ವಿತೃಪ್ತಿಯೇನು? ಆತ್ಮನಿಗೆ ವಿದ್ಯೆಯೇನು, ಅವಿದ್ಯೆಯೇನು? ನಾನು ಎಂದರೇನು? ಇದು ಎಂದರೇನು? ನನ್ನದು ಎಂದರೇನು?
ಬಂಧನವೇನು, ಮೋಕ್ಷವಾದರೂ ಏನು? ಸರ್ವದಾ ನಿರ್ವಿಶೇಷವನಾಗಿರುವ ನನಗೆ ಪ್ರಾರಬ್ಧವೇನು, ಜೀವನ್ಮುಕ್ತಿಯೇನು? ಮರಣ ಸಮಯದಲ್ಲಿ ಕೈವಲ್ಯವನ್ನು ಪಡೆಯುವುದಾದರೂ ಹೇಗೆ? ಸದಾ ನಿಸ್ವಭಾವನಾದ ನನಗೆ ಕರ್ತನೇನು, ಭೋಕ್ತನೇನು? ಕೆಲಸ ಮಾಡಿದುದೇನು, ಆಲೋಚನೆ ಇಲ್ಲದಿರುವುದೇನು? ಅಪರೋಕ್ಷವೇನು, ಅದರ ಫಲವೇನು? ಅದ್ವಯನಾಗಿರುವ ಸ್ವಸ್ವರೂಪದಲ್ಲಿ ನೆಲೆಸಿದ ನನಗೆ ಈ ಲೋಕವೇನು, ಮುಮುಕ್ಷುವೇನು, ಯೋಗಿಯೇನು, ಜ್ಞಾನಿಯೇನು, ಬದ್ಧನೇನು, ಮುಕ್ತನೇನು? ಅದ್ವಯನಾಗಿರುವ ಸ್ವಸ್ವರೂಪದಲ್ಲಿ ನೆಲೆಸಿದ ನನಗೆ ಸೃಷ್ಟಿಯೇನು, ಸಂಸಾರವೇನು, ಸಂಹಾರವೇನು, ಸಾಧಕನೇನು, ಸಿದ್ಧಿಯೇನು? ಸರ್ವದಾ ಪರಿಶುದ್ಧನಾದ ನನಗೆ ಪ್ರಮಾತ, ಪ್ರಮಾಣ, ಪ್ರಮೇಯ ಅಥವಾ ಪ್ರಮೇಯೇನು? ಏನಾದರಾಗಲಿ, ಏನೂ ಇಲ್ಲದೆ ಹೋಗಲಿ, ಅದರಿಂದ ಏನಾಗಬೇಕಿದೆ? ಸರ್ವದಾ ನಿಷ್ಕ್ರಿಯನಾಗಿರುವ ನನಗೆ ವಿಕ್ಷೇಪವೇನು, ಏಕಾಗ್ರವೇನು, ಜ್ಞಾನವೇನು, ಅಜ್ಞಾನವೇನು, ಹರ್ಷವೇನು, ವಿಷಾದವೇನು? ಸದಾ ನಿರ್ವಿಮರ್ಶನಾದ ನನಗೆ ವ್ಯವಹಾರವೇನು, ಪರಮಾರ್ಥವೇನು, ಸುಖವೇನು, ದುಃಖವೇನು? ಸರ್ವದಾ ವಿಮಲನಾದ ನನಗೆ ಮಾಯೆಯೇನು, ಸಂಸಾರವೇನು, ಪ್ರೀತಿಯೇನು, ವಿರತಿಯೇನು? ಜೀವರೇನು, ಬ್ರಹ್ಮರೇನು? ಕೂಟಸ್ಥನಾಗಿ ಭಾಗವಿಲ್ಲದವನಾಗಿ ಸ್ವಸ್ಥನಾಗಿ ಸದಾ ನನ್ನಲ್ಲಿ ನೆಲೆಸಿರುವ ನನಗೆ ಪ್ರವೃತ್ತಿಯೇನು, ನಿವೃತ್ತಿಯೇನು? ಮುಕ್ತಿಯೇನು, ಬಂಧನವೇನು? ನಿರುಪಾಧಿಕನಾಗಿ ಶಿವಮಯನಾದ ನನಗೆ ಉಪದೇಶವೇನು, ಶಾಸ್ತ್ರವೇನು, ಶಿಷ್ಯನೇನು, ಗುರುವೇನು? ಪುರುಷಾರ್ಥದಿಂದಲಾದರೂ ಏನು ಪ್ರಯೋಜನ? ಆಸ್ತಿಯೇನು, ಅಸ್ತಿಯೇನು, ನಾಸ್ತಿಯೇನು, ಏಕವೇನು, ದ್ವಯವೇನು? ಹೆಚ್ಚಿಗೆ ಹೇಳುವುದೇನನ್ನು? ನನ್ನಿಂದ ಏನು ಜನಿಸುವುದೇ ಇಲ್ಲ, ನನ್ನಿಂದ ಏನು ಜನಿಸುವುದೇ ಇಲ್ಲ. ಭಗವದ್ಬಂಧುಗಳೇ, ಇಲ್ಲಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಕೊನೆಯ ಅಧ್ಯಾಯ 20 ಪರಿಪೂರ್ಣವಾಯಿತು. ಅಷ್ಟಾವಕ್ರ ಗೀತೆ ಸಂಪನ್ನವಾಯಿತು. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.